ಎಜಿ ನ್ಯೂಸ್ಗೆ ಸ್ವಾಗತ. ಮನುಷ್ಯರು ಬದುಕು ರೂಪಿಸಿಕೊಳ್ಳಲು ಜಾತ್ರೆ, ಪ್ರವಚನ, ಕುಂಭಮೇಳ, ಮಹಾಕುಂಭಮೇಳ ಅತ್ಯವಶ್ಯಕ ಎಂದು ಪೂಜ್ಯ ಶ್ರೀ ಅಭಿನವ ರಾಮಲಿಂಗ ರಾಜಯೋಗಿ ಮಹಾಸ್ವಾಮಿಯವರ ಸಮ್ಮುಖದಲ್ಲಿ ಭಕ್ತರಿಗೆ ಜ್ಞಾನದಾಸೋಹ ನಡೆಯಿತು. ಪೂಜ್ಯ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಕೈಲಾಸಾಶ್ರಮ ಹೋತಪೇಟ ಶಹಾಪುರ ಅವರು ಉಪದೇಶ ನೀಡಿದ್ದಾರೆ. ಯಾದಗಿರಿ ತಾಲೂಕಿನ ಸುಕ್ಷೇತ್ರ ಮುದ್ದಾಳ್ ಗ್ರಾಮದಲ್ಲಿ ಶ್ರೀ ಸಿದ್ದಾರೂಢರ 38ನೇ ಜಾತ್ರೆ ನಿಮಿತ್ತವಾಗಿ ಶನಿವಾರದಂದು ಸಾಯಂಕಾಲ 6 ಗಂಟೆಗೆ ರಥೋತ್ಸವ ಜರುಗಿದೆ. ಗ್ರಾಮದ ಶ್ರೀ ಆಂಜನೇಯ ದೇವಸ್ಥಾನದಿಂದ ಶ್ರೀ ಸಿದ್ದಾರೂಢರ ಮಠದವರೆಗೆ ಸುಮಂಗಲಿಯರ ಕಳಸ, ಡೊಳ್ಳು, ಭಾಜಿ, ಹಲಿಗೆ ಮೂಲಕ ಮಹಾಸ್ವಾಮಿಗಳ ಮೆರವಣಿಗೆ ನಡೆಯಿತು. ಪೂಜ್ಯ ಶ್ರೀ ನಿಜಾನಂದ ಮಹಾಸ್ವಾಮಿಗಳು ಶಾಂತಾಶ್ರಮ ಮೆಟ್ಟಿ ಮಲಕಾಪುರ ರಾಯಚೂರು ಇವರ ಅಧ್ಯಕ್ಷತೆ ವಹಿಸಿ ಭಕ್ತಾದಿಗಳಿಗೆ ಆಶೀರ್ವಚನ ಕೊಟ್ಟಿದ್ದಾರೆ. ಹಾಗೂ ಪೂಜ್ಯ ಶ್ರೀ ಶ್ರೋಬ್ರ ಬಸವಾನಂದ ಸ್ವಾಮಿಗಳು ಆರುಡಾಶ್ರಮ ಉಜ್ಜಯಿನಿ ಮಠ ಹುಬ್ಬಳ್ಳಿ, ಪೂಜ್ಯ ಶ್ರೀ ಶ್ರೋಬ್ರ ಪ್ರಭುಲಿಂಗ ಸ್ವಾಮಿಗಳು ಲೆಂಗಟಿ ಕಮಲಾಪುರ್, ಶ್ರೀ ಮಲ್ಲಯ್ಯ ಮುತ್ಯ, ಶ್ರೀ ಮೈಲಾರಲಿಂಗೇಶ್ವರ ದೇವಸ್ಥಾನ ಮೈಲಾರ್ಪುರ ಅಗಸಿ ಮತ್ತು ರಾಜಗುರು ಸ್ವಾಮೀಜಿ ವೇದವ್ಯಾಸ ಪೀಠ ಕರಕಳ್ಳಿ ಭಕ್ತಾದಿಗಳಿಗೆ ಉಪದೇಶಾಮೃತ ನೀಡಿದ್ದಾರೆ. ರಸ್ತೆಯ ಉದ್ದಕ್ಕೂ ಗ್ರಾಮದ ಭಕ್ತಾದಿಗಳು ಸ್ವಾಮೀಜಿಗಳಿಗೆ ಜಲಾಭಿಷೇಕ ಮಾಡಿದ್ರು. ಶ್ರೀ ಮಠಕ್ಕೆ ಮೆರವಣಿಗೆ ತಲುಪಿದ ನಂತರ ಶ್ರೀಗಳು ರಥೋತ್ಸವಕ್ಕೆ ಪೂಜೆ ನೆರವೇರಿಸಿದ್ರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಮಹೇಶ್ ರೆಡ್ಡಿ ಗೌಡ ಬಿಜೆಪಿ ಯುವ ಮುಖಂಡರು ಮುದ್ದಾಳ್ ಅವರು ರಥಕ್ಕೆ ಕಳಸ ಬೆಳಗ್ಗೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಮಹೇಶ್ ರೆಡ್ಡಿ ಗೌಡ ಬಿಜೆಪಿ ಯುವ ಮುಖಂಡರು ಮುದ್ನಾಳ್ ಅವರು ಮಾತನಾಡಿ, ಶ್ರೀ ಸಿದ್ದಾರೂಢರ ಜಾತ್ರೆ ನಡೀತಾ ಇರುವುದು ತುಂಬಾ ಸಂತೋಷದ ವಿಷಯ. ನಮ್ಮ ತಂದೆಯವರು ನಡೆದುಕೊಂಡು ಬಂದಂತೆ ನಾನು ನಡೆಯುತ್ತೇನೆ. ಪ್ರತಿ ವರ್ಷ ಜಾತ್ರೆಗೆ ದಾನಿಗಳಾಗಿ ಸೇವೆ ಸಲ್ಲಿಸುತ್ತೇನೆ. ಇನ್ನು ಮುಂದೆ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೆಸಿಕೊಂಡು ಹೋಗಬೇಕು ಎಂದಿದ್ದಾರೆ. ಹುಬ್ಬಳ್ಳಿ ಸಿದ್ದಾರೂಢರ ಕುರಿತು ಜನರಿಗೆ ತಿಳುವಳಿಕೆ ನೀಡುವುದು ಅಲ್ಲದೆ ಜಾತ್ರೆ ನಡೀತಾ ಇರುವುದು ತುಂಬಾ ಸಂತೋಷದ ವಿಷಯ. ನಾವೆಲ್ಲರೂ ಕೂಡ ಸಾಧು ಸಂತರ ಆಶೀರ್ವಚನ ಪಡೆದು ಜೀವನದಲ್ಲಿ ಪಾವನರಾಗಬೇಕು. ಜಾತ್ರೆಗೆ ಎಲ್ಲ ರೀತಿಯಿಂದಲೂ ಕೂಡ ಸಹಕರಿಸುವುದಾಗಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಹೇಳಿದ್ದಾರೆ. ಅಂತ ಕೇಳಿದ್ರ ಇವತ್ತು ನಮ್ಮ ಕಣ್ಣು ತುಂಬ ಕಾಣತಕ್ಕಂಥ ಮಾಯಾ ಉಪಾಧಿಯಿಂದ ಕೂಡಿರ್ತಕ್ಕಂಥ ಈ ಬ್ರಹ್ಮಾಂಡದೊಳಗ ಮೋಹಕ ವಸ್ತುಗಳಾಗಿ ನಮ್ಮನ್ನೆಲ್ಲ ಕಾಡುವುದರಿಂದ ಬದುಕು ಕಟ್ಟಿಕೊಳ್ಳುವಂತ ಕಾರ್ಯ. ವಿಶ್ವನಾಥ ಕಾವಲಿ ಮುದ್ನಾಳ್ ಅವರು ಕೂಡ ಮಾತನಾಡಿ, ಜಾತ್ರೆಯನ್ನು ನಾವೆಲ್ಲರೂ ಕೂಡ ಸಂತೋಷದಿಂದ ನಡೆಸಿಕೊಂಡು ಹೋಗಬೇಕು ಎಂದಿದ್ದಾರೆ. ಈ ಸಂದರ್ಭದಲ್ಲಿ ದೇವೇಂದ್ರಪ್ಪ ಮುದ್ನಾಳ್, ಮರೆಪ್ಪ ಮುದ್ನಾಳ್, ಮಲ್ಲಿಕಾರ್ಜುನ್ ಮುದ್ನಾಳ್, ಮರೆಪ್ಪ ಗಾಲೆಪ್ಪ, ಕಾಳಮ್ಮ, ಮಲ್ಲು ಮಾಸ್ತರ್ ಇನ್ನಿತರ ಸಮಾಜದ ಮುಖಂಡರು ಹಾಗೂ ಸಕಲ ಭಕ್ತಾದಿಗಳು ಜಾತ್ರೆಯಲ್ಲಿ ಪಾಲ್ಗೊಂಡು ಸೇವೆಯನ್ನು ಮಾಡಿದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.